ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇದು ವಾರ ಭವಿಷ್ಯ 7ನೇ ತಾರೀಕು ಜನವರಿ 2024 ಏಕಾದಶಿ ಇದೆ. ಯಾರ್ಯಾರು ಏಕಾದಶಿ ಉಪವಾಸ ಮಾಡ್ತೀರಾ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ಅಂತೇಳಿ ವಾಸುದೇವನನ್ನ, ಮಹಾವಿಷ್ಣುವನ್ನ ನೆನಪು ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಈ ವಾರ 7ನೇ ತಾರೀಕಿಂದ 13ನೇ ತಾರೀಕು ಜನವರಿ 2024 ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ವಿಶಾಖ ನಕ್ಷತ್ರ, ಆಮೇಲೆ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ನಕ್ಷತ್ರದವರೆಗೂ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರುತ್ತೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ. ಯಾಕೆಂದ್ರೆ ನೀವು ದೇವಸ್ಥಾನಗಳಲ್ಲಿ ಹೋದಾಗ ನಿಮ್ಮ ಜನ್ಮ ನಕ್ಷತ್ರ ಮತ್ತೆ ನಿಮ್ಮ ಗೋತ್ರ ಮತ್ತೆ ನಿಮ್ಮ ಕುಲದೇವತೆ ಎಲ್ಲ ಹೇಳಿ ಪೂಜೆಗಳನ್ನ ಮಾಡಿಸ್ತೀರಿ ಅನ್ನುವಂತಹ ವಿಚಾರ. ಹಾಗಾದ್ರೆ ಈ ವಾರದಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಕೆಲವ್ರ ಹತ್ರ ಜಾತಕ ಇರಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿರಲ್ಲ, ಕೆಲವರಿಗೆ ಶನಿವಾರ ಹುಟ್ಟಿದಿನೋ ಭಾನುವಾರ ಹುಟ್ಟಿದಿನೋ ಅಂತ ಕನ್ಫ್ಯೂಸ್ ಇರುತ್ತೆ. ಅಂಥವರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಬಹುದು. ಇದನ್ನ ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಕರೀತಾರೆ. ಇದನ್ನ ಹೆಚ್ಚು ರಿಸರ್ಚ್ ಮಾಡ್ತಾ ಇರೋರು ವೆಸ್ಟರ್ನರ್ಸು. ಮತ್ತೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂದ್ರೆ ಫೇಸ್ ರೀಡಿಂಗ್ ಇಂದನೂ ಕೂಡ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಬಹುದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೂರ್ಯ ಬೆರಳು, ನಮ್ಮ ಬೆರಳುಗಳಲ್ಲಿ ಸೂರ್ಯ ಬೆರಳು ಅಂದ್ರೆ ಇದು ಉಂಗುರದ ಬೆರಳೆ ಸೂರ್ಯ ಬೆರಳು. ಆಮೇಲೆ ಈ ಸೂರ್ಯ ಬೆರಳದ ತುದಿ ಗುರು ಬೆರಳು. ಗುರು ಬೆರಳು ಅಂದ್ರೆ ಈ ಬೆರಳು, ಎಲ್ಲರಿಗೂ ಗೊತ್ತಾಗುತ್ತಲ್ಲ. ಗುರು ಬೆರಳು, ಸೂರ್ಯ ಬೆರಳು ಮತ್ತೆ ಗುರು ಬೆರಳಿನ ತುದಿ ಸಮವಾಗಿದ್ದರೆ ನೋಡಿ, ಈ ಬೆರಳಿನ ತುದಿ ಮತ್ತೆ ಗುರು ಬೆರಳಿನ ತುದಿ ಎರಡು ಸಮವಾಗಿದ್ರೆ ನೀವು ಹೆಸರು ಗಳಿಸಲು ಆಸೆ ಪಡುತ್ತೀರಿ. ನೋಡ್ಕೊಳ್ಳಿ, ಎರಡು ಬೆರಳುಗಳನ್ನ ನೋಡ್ಕೊಳ್ಳಿ, ಎರಡು ಸಮವಾಗಿದೆಯಾ ಅಥವಾ ನೋಡಿ ಗೊತ್ತಾಯ್ತಲ್ಲ. ಇದು ಗುರು ಬೆರಳು, ಇದು ಉಂಗುರದ ಬೆರಳನೆ ರವಿ ಬೆರಳು. ಇಲ್ಲ, ಈ ಬೆರಳು ಅಂಕು ಡೊಂಕಾಗಿದ್ರೆ, ಸೂರ್ಯ ಬೆರಳು ಅಂಕು ಡೊಂಕಾಗಿದ್ರೆ ಉತ್ಸಾಹ ಪ್ರತಿಭೆ ಕಡಿಮೆಯಾಗಿ ಸಾಂಸಾರಿಕ ತಾಪತ್ರಯ ಹೆಚ್ಚಾಗುತ್ತೆ ಅಂತೇಳಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯವನ್ನ ನಾವು ತಿಳಿಸ್ಬೋದು. ಅದು ನಿಮಗೆ ಎಕ್ಸಾಂಪಲ್ ಹೇಳಿದ್ದು. ಇನ್ನು ಅತಿ ಹೆಚ್ಚಾಗಿ ತಿಳ್ಕೋಬೇಕು ಅಂದ್ರೆ ನಿಮ್ಮ ಹಸ್ತವನ್ನು ತೋರಿಸಿದ್ರೆ ನಾನು ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ತಿಳಿಸಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ತಿಳ್ಕೋಬಹುದು. ಈಗ ಗ್ರಹಗಳ ಗೋಚಾರ ಫಲ, ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ, ಸೂರ್ಯ, ಬುಧ, ಶುಕ್ರ ಇವರೆಲ್ಲ ಈ ವಾರ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಆಮೇಲೆ 10ನೇ ತಾರೀಕು ಜನವರಿ 2024 ಹೊಸ ವರ್ಷ ಆರಂಭ ಆಗ್ಬಿಟ್ಟಿದೆ. ಕ್ಯಾಲೆಂಡರ್ ಪ್ರಕಾರ ಕಾತ್ಯಾಯನ ಅಮಾವಾಸ್ಯೆ ಅಂತಾರೆ ಅಥವಾ ಎಳ್ಳ ಅಮಾವಾಸ್ಯೆ ಅಂತಾರೆ. ಮತ್ತೆ 10ನೇ ತಾರೀಕು ಅಮಾವಾಸ್ಯೆ ದಿನ ಕೇತು ಜಯಂತಿ ಇದೆ. ಯಾರ ಜಾತಕದಲ್ಲಿ ಕೇತು ಮಹಾದಶೆ ನಡೀತಾ ಇದೆ, ಕೇತು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತವರು ಗಣೇಶನನ್ನ ಆರಾಧನೆ ಮಾಡ್ಬೋದು. ಕೇತುವಿಗೆ ಸಂತೃಪ್ತಿ ಪಡಿಸೋಕ್ಕೋಸ್ಕರ ಕೇತುವಿನ ಜಪ ಮಾಡ್ಬೋದು. ಇವೆಲ್ಲ ನೀವು ಮಾಡ್ಬೋದು. ಅಥವಾ ನರಸಿಂಹಸ್ವಾಮಿಯನ್ನಾದ್ರೂ ಕೂಡ ನೆನಪನ್ನ ನೀವು ಮಾಡ್ಬೋದು ಅನ್ನುವಂಥ ವಿಚಾರ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯಲ್ಲಿ ಈ ವಾರ ಯಾವ ರೀತಿ ಫಲಾನುಫಲ ಇದೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಮೇಷರಾಶಿಯವರಿಗೆ ಚಂದ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಸಂಚಾರ, ಲಾಭ ಸ್ಥಾನದಲ್ಲಿ ಶನಿ ಮಹಾತ್ಮ ಸಂಚಾರ ಆಗ್ತಾ ಇರೋದ್ರಿಂದ ಮೇಷರಾಶಿಯವರು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಕೋಲ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಸ್ಟೀಲ್ ಇಂಡಸ್ಟ್ರೀಸ್ ಇರ್ಬೋದು, ಅಂತ ಕಡೆ ನೀವು ಸ್ಟಾಕ್ಸ್ನ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಲಾಭ ಬರುತ್ತೆ ಅನ್ನುವಂತಹ ವಿಚಾರ. ಹಾಗಾದ್ರೆ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಇದೆ, ಮನಸ್ಸಿನ ಸ್ಥಿತಿ ಯಾವುದೇ ರೀತಿ ಇರುತ್ತೆ, ನಿಮ್ಗೆ ಯಾವ ರೀತಿಯಂತ ತೊಂದರೆಗಳಾಗ್ಬೋದು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಮೇಷರಾಶಿಯವರಿಗೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ 7ಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ.
ಅಂದ್ರೆ ನೀವು ನೀಚ ಸ್ತ್ರೀಯ ಸಹವಾಸ ಮಾಡಿ ತನ್ನ ಸಂಸಾರವನ್ನ ಕೆಡಿಸ್ಕೋಬಾರದು ಅಂತ. ಕೆಲವ್ರು ಏನಾಗುತ್ತೆ, ಯಾರಾದ್ರೂ ಒಬ್ರು ಸಹವಾಸ, ಬೇರೆಯವರ ಸಂಸಾರ ಜೀವನದಲ್ಲಿ ಪ್ರವೇಶ ಆದಾಗ ತನ್ನ ಸ್ವಂತ ಸಂಸಾರ ಜೀವನ ಕೆಡುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ. ಮೇಷರಾಶಿ ಜಾತಕರು ಎಚ್ಚರ. 3ನೇ ಅಧಿಪತಿಯಾದಂತಹ ಬುಧ ಮತ್ತು 6ನೇ ಮನೆ ಅಧಿಪತಿಯಾದಂತಹ ಬುಧ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಂದ್ರೆ ನೆರೆಹೊರೆಯವರ ಜೊತೆಗೆ ಬಹಳ ಎಚ್ಚರವಾಗಿ ನೀವು ಇರಬೇಕು. ಏನಾದ್ರೂ ಕಲಹಗಳಾಗ್ಬೋದು, ಘರ್ಷಣೆಗಳಾಗ್ಬೋದು, ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುವಂಥದ್ದು. ಯಾರಿಗಾಗ್ಲೇ ನರಗಳ ದೌರ್ಬಲ್ಯ ಸಮಸ್ಯೆ ಇದೆ, ಚರ್ಮ ರೋಗಗಳ ಸಮಸ್ಯೆ ಇದೆ ಅಂಥವರು ಈ ವಾರ ಬಹಳ ಎಚ್ಚರಿಕೆಯಾಗಿ ಇರಬೇಕು ಅನ್ನುವಂಥ ವಿಚಾರವನ್ನ ಕೂಡ ತಿಳಿಸ್ತೀನಿ. ಈ ವಾರದಲ್ಲಿ ನೀವು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಯಾವುದೇ ಸ್ಟಾಕ್ಗಳನ್ನ ಕೊಂಡ್ಕೊಳ್ಳೋದು, ಇನ್ವೆಸ್ಟ್ ಮಾಡೋದು ಅಥವಾ ಟ್ರೇಡ್ ಮಾಡೋದು ಮಾಡಬಾರದು ಅನ್ನುವಂತಹ ವಿಚಾರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಈಗ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸದಿರಿ. ಆರಂಭಿಸಿದರೆ ವಾದ ವಿವಾದಗಳಾಗುತ್ತೆ, ವ್ಯಾಜ್ಯಗಳಿಗೆ ಸಿಲುಕುತ್ತೀರಿ. ಅದಕ್ಕೆ ಬಹಳ ಎಚ್ಚರ. ನಿಮ್ಮ ಪತಿ ಅಥವಾ ಪತ್ನಿ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ, ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಯ ಜೊತೆ ವಿವಾದವನ್ನ ಮಾಡ್ಕೋಬೇಡಿ. ಏನಾಗುತ್ತೆ, ವಿವಾದ ಮಾಡ್ಕೊಂಡಾಗ ಘರ್ಷಣೆ, ಮನಸ್ತಾಪಗಳಾಗ್ಬೋದು, ಕೆಲವರಿಗೆ ಕಷ್ಟಗಳು ಜಾಸ್ತಿ ಆಗ್ಬೋದು, ಆಹಾರ ಜೀರ್ಣ ಆಗದೆ ಅಜೀರ್ಣ ಆಗುವಂಥದ್ದು, ವ್ಯಾಪಾರಸ್ಥರು ಬಹಳ ಎಚ್ಚರವಾಗಿರ್ಬೇಕು, ವ್ಯಾಪಾರ ನಷ್ಟ ಆಗುವಂಥದ್ದು, ಹಣ ನೀವೆಷ್ಟು ಕೊಡ್ತೀರಾ, ಎಷ್ಟು ತಗೊಂತೀರಾ ಲೆಕ್ಕ ಬರೀಬೇಕು, ಹಣ ಎಣಿಸ್ಕೋಬೇಕಾದ್ರೆ 2 ಸಲ ನೋಡಿ ತಗೋಬೇಕಾಗತ್ತೆ. ಎಚ್ಚರ. ಆದ್ರೆ ಮೇಷರಾಶಿಯವರಿಗೆ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಸೂಪರ್ ಆಗಿದೆ. ಎಲ್ಲಾ ರೀತಿಯ ಅನುಕೂಲಗಳು ನಿಮ್ಗೆ ಆಗುತ್ತೆ, ಧನ ಲಾಭ ಆಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 7ನೇ ತಾರೀಕು ಜನವರಿ 2024ರಿಂದ 13ನೇ ತಾರೀಕು ಜನವರಿ 2024 ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ವೃಷಭ ರಾಶಿಯವರು ಯಾವ ರೀತಿ ಫಲಾನುಫಲವನ್ನ ನೀವು ಪಡಿತೀರಾ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ವೃಷಭ ರಾಶಿಗೆ ರಾಹು 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಲಾಭ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಹಣವನ್ನ ಇನ್ವೆಸ್ಟ್ ಮಾಡೋದ್ರಿಂದ ಹಣ ಅಭಿವೃದ್ಧಿ ಆಗುತ್ತೆ. ಕೆಲವೊಂದು ಸಾಫ್ಟ್ವೇರ್ ಕಂಪನಿಗಳು ಮಾತ್ರ, ಈಗ ಸಾಫ್ಟ್ವೇರ್ ಕಂಪನಿಗಳ ಸ್ಟಾಕ್ಗಳು ಚೆನ್ನಾಗಿ ನಡೀತಾ ಇಲ್ಲ, ಅದಕ್ಕೆ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಆಮೇಲೆ ದ್ವಿತೀಯಾಧಿಪತಿಯಾದಂತಹ ಬುಧ, ನಿಮಗೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ನೀವು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಬೇಕಾದಷ್ಟು ಸ್ಟಾಕ್ಸ್ಗಳು ಸಿಗುತ್ತೆ, ಅಲ್ಲಿ ಕೊಂಡ್ಕೊಂಡ್ರೂ ಕೂಡ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಾಣಿಸುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಧನ ಹೇಗಿರುತ್ತೆ, ಧನಾಭಿವೃದ್ಧಿ ಯಾವುದರಿಂದ ಆಗುತ್ತೆ? ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ, ಕಮ್ಯುನಿಕೇಶನ್ ಸೆಕ್ಟರ್ಗಳಲ್ಲಿ, ಭಾಷಣಗಾರರಿಗೆ, ಆಂಕರ್ಸ್ಗಳಿಗೆ ಧನ ಲಾಭ ಆಗುತ್ತೆ. ಫಿಲಮ್ ಅಲ್ಲಿ ಕಾಮಿಡಿ ಆಕ್ಟಿಂಗ್ ಮಾಡುವಂತವ್ರಿಗೂ ಕೂಡ ಧನ ಲಾಭ ಆಗುತ್ತೆ. ಯಾರಾದ್ರೂ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿದ್ರೆ ಅವ್ರಿಗೆ ಧನ ಲಾಭ ಆಗುತ್ತೆ. ಕಾಮಿಡಿ ಆಕ್ಟರ್ಗಳಿಗೂ ಧನ ಲಾಭ ಆಗುತ್ತೆ. ಅಕೌಂಟೆಂಟ್ಗಳು, ಆಡಿಟರ್ಗಳಿಗೂ ಕೂಡ ಧನ ಲಾಭ ಈ ವಾರ ಆಗುತ್ತೆ. ಅದು ಈ ವಾರದಲ್ಲಿ ಎಷ್ಟು ದಿನ ಒಳ್ಳೇದಾಗುತ್ತೆ, ಎಷ್ಟು ದಿನ ಅಶುಭ ಆಗುತ್ತೆ ಎಂದಾಗ ವಾರದ ಮೊದಲು 3 ದಿನ ಸೂಪರ್ ಆಗಿರ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ ರುಚಿಕರವಾದ ಆಹಾರ, ಅನ್ನ ಪರಬ್ರಹ್ಮ, ಒಳ್ಳೆ ಊಟ ಮಾಡ್ಬೇಕಾದ್ರೆ ಯೋಗ ಇರ್ಬೇಕಲ್ವಾ, ಆ ಯೋಗ ನಿಮ್ಗೆ ಬರುತ್ತೆ. ರುಚಿಕರವಾದ ಆಹಾರ, ಪಾನೀಯ ಬೇಕಾದಷ್ಟನ್ನ ನೀವು ಪಡಿತೀರಿ. ಉತ್ತಮ ಆಹಾರ ಮತ್ತು ವಸ್ತ್ರಗಳನ್ನು ಕೂಡ ಪಡಿತೀರಿ. ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಕಾದ್ರೂ ಕೂಡ, ಈಗಂತೂ ಬಟ್ಟೆಗಳು ಬೇಕಾದಷ್ಟು ಕಡಿಮೆ ರೇಟಲ್ಲೂ ಸಿಗುತ್ತೆ. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಾಗ ನಾವು ಲಕ್ಷಣವಾಗಿ ಕಾಣಿಸ್ತೀವಿ. ವಾಣಿಜ್ಯ ವ್ಯಾಪಾರದಿಂದ ಲಾಭ ಉಂಟಾಗುತ್ತೆ. ವಾಣಿಜ್ಯ ಅಂದ್ರೆ ಗೊತ್ತಲ್ಲ, ಕಮರ್ಷಿಯಲ್ ಬಿಸ್ನೆಸ್. ಇನ್ನು ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ವೃಷಭ ರಾಶಿ ಜಾತಕರು ಕೋಪ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಏನಾದ್ರು ನೀವು ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ, ಮೂರ್ಖತನ ಕೆಲಸ ಆಗುತ್ತೆ.
ಸರಿಯಾಗಿ ನಿರ್ಣಯ ಮಾಡೋಕ್ಕಾಗಲ್ಲ, ಕೋಪ ಮಾಡ್ಕೋಬೇಡಿ. ಕೆಲಸ ಕಾರ್ಯಗಳು ಆಗಲ್ಲ, ಮತ್ತೆ ನಿಷ್ಠೂರ ಆಗುತ್ತೆ, ಮತ್ತೆ ನಿಮ್ಮ ಘನತೆ ಕಡಿಮೆ ಆಗುತ್ತೆ, ಸಂಬಂಧಗಳು ಕೆಟ್ಟೋಗುತ್ತೆ, ಎಚ್ಚರ. ಕೆಲವು ಸಮಯದಲ್ಲಿ ಆತಂಕ ಪಡಬೇಕಾಗುತ್ತೆ. ವ್ಯಾಪಾರಸ್ಥರು ಬಹಳ ಎಚ್ಚರವಾಗಿರಬೇಕು. ಧನನಷ್ಟ ಆಗುವ ಸಂಭವ, ಅನಾವಶ್ಯಕ ಖರ್ಚು ಆಗುವ ಸಾಧ್ಯತೆಗಳು ಕೂಡ ಇದೆ. ವೃಷಭ ರಾಶಿಯವರಿಗೆ ವಾರದ ಕೊನೆ 4 ದಿನ. ಅದಕ್ಕೆ ವೃಷಭ ರಾಶಿಯವರು ಏನ್ ಮಾಡಬೇಕು? ಮಹಾವಿಷ್ಣುವಿಗೆ ಹೂವಿನಿಂದ ಅರ್ಚನೆ ಮಾಡಿ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 7ನೇ ತಾರೀಕು ಜನವರಿ 2024ರಿಂದ 13ನೇ ತಾರೀಕು ಜನವರಿ 2024ರ ಮಿಥುನ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮಗೆ ರಾಶ್ಯಾಧಿಪತಿಯಾದಂತಹ ಬುಧ 7ಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಈ ವಾರದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ನ ನೀವು ಮಾಡಬಾರದು. ನಿಮಗೆ ಯಾವ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆದರೆ ಕನ್ಫ್ಯೂಸ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಭಾಗ್ಯ ಸ್ಥಾನದಲ್ಲಿ ಶನಿ ದೇವರಿದ್ದು ಮತ್ತು ದಶಮ ಭಾವದಲ್ಲಿ ರಾಹು ಇದ್ದು ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ನೀವು ಆದಷ್ಟು ಶುಭ ಕಾರ್ಯಗಳನ್ನ ಮಾಡಿದ್ರೆ ನಿಮಗೆ ಅತಿ ಹೆಚ್ಚು ಧನಲಾಭ ಆಗುತ್ತೆ. ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದ್ಸಲ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆಗೆ ನೀವು ಡಿಸ್ಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲಾಭ ಅನ್ನೋದು ನಿಮಗೆ ಕಂಡು ಬರುತ್ತೆ. ಆಮೇಲೆ ನಿಮಗೆ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ ಕೂಡ ಇರುತ್ತೆ, ಮನಸ್ಸಿಗೆ ಸಮಾಧಾನ ಅನ್ನೋದು ಇರಲ್ಲ. ನೀವು ಕೆಲಸಗಳಿಲ್ಲ ಅಂದ್ರೆ MNC ಕಂಪನಿಗಳಲ್ಲಿ ಕೆಲಸ ಪ್ರಯತ್ನ ಮಾಡಿ. ಇಲ್ಲ ಭಾರತ ದೇಶದಲ್ಲಿ ನೀವು ಜನಿಸಿದ್ರೆ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ ನಿಮಗೆ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಇದೆ ಮಿಥುನ ರಾಶಿಯವರಿಗೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 5 ದಿನ ಸೂಪರ್ ಆಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ನೀವು ಯಾವುದೇ ಆಗಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥದ್ದು ಎಲೆಕ್ಟ್ರಿಕಲ್ ಕಂಪನಿಗೆ ಸಂಬಂಧಪಟ್ಟಂತ ಸ್ಟಾಕ್ಗಳನ್ನ ಈ ವಾರ ನೀವು ಕೊಂಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಪವರ್ ಕಂಪನಿಗಳು. ಗೃಹದಲ್ಲಿ ಶಾಂತಿ ಇರುತ್ತೆ ವಾರದ ಮೊದಲು 5 ದಿನ. ನಿಮ್ಗೇನೋ ಕಾಯಿಲೆಗಳಿದ್ರೆ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಕೂಡ ಸೋಲಿಸ್ತೀರಾ. ಅನೇಕ ಕಡೆಯಿಂದ ನಿಮಗೆ ಧನಲಾಭ ಆಗುವ ಸಾಧ್ಯತೆ ಇದೆ ಮಿಥುನ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಯಾವುದು ಶುಕ್ರವಾರ ಮತ್ತೆ ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಪೈಲ್ಸ್ ಕಾಯಿಲೆ ಇರೋರು ಬಹಳ ಎಚ್ಚರಿಕೆಯನ್ನು ವಹಿಸಿ ಆಹಾರ ಪದ್ಧತಿಯನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಇತರರು ಯಾವುದೋ ಮಾಡಿದ ತಪ್ಪು, ನಾವ್ ಹೇಳ್ತೀವಲ್ಲ ಗಣೇಶನ ಚತುರ್ಥಿ ದಿನ ಚಂದ್ರನನ್ನ ನೋಡಿದ್ರೆ ಯಾರೋ ಮಾಡಿದ ಆಪಾದನೆ ನಮ್ಮ ಮೇಲೆ ಬರುತ್ತೆ ಅಂತ ಪರಿಸ್ಥಿತಿಗಳು ಬರುವ ಸಾಧ್ಯತೆ ಇರುತ್ತೆ. ಹೆಚ್ಚು ಎಚ್ಚರ. ಕೋಪ ಬೇಡ, ಕಲಹಗಳು ಬೇಡ. ಕೋಪ ಮಾಡ್ಕೊಂಡಾಗ ತಾನೇ ಕಲಹ ಆಗೋದು. ಕೋಪನೆ ಮಾಡ್ಕೊಂಡೇ ಇದ್ದಾಗ ಕಲಹ ಎಲ್ಲಾಗುತ್ತೆ. ಶಾಂತಿಯಾಗಿರ್ರಿ, ಆವಾಗ ನಿಮ್ಗೆ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರು ವಾರದ ಕೊನೆ 2 ದಿನ ನೀವೇನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂದ್ರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕ, ಗಂಗಾ ಜಲ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ತಗೊಂಡೋಗಿ, ಮತ್ತೆ ಹಾಲು ಕೂಡ ಸಿಗುತ್ತೆ, ಹಾಲಿನಿಂದನೂ ಕೂಡ ನೀವು ಅಭಿಷೇಕವನ್ನ ಮಾಡಿಸ್ಬೋದು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಗೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 7ನೇ ತಾರೀಕು ಜನವರಿಯಿಂದ 13ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಈಗ ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮಗೆ 6ನೇ ಮನೆಯಲ್ಲಿ ಬುಧ ಸಂಚಾರ ಆಗ್ತಾ ಇದ್ದಾನೆ ಮತ್ತು ಪಂಚಮದಲ್ಲಿ ಶುಕ್ರ ಸಂಚಾರ ಆಗ್ತಾ ಇದ್ದಾನೆ. ನೀವೇನಾದ್ರು ಟ್ರೇಡ್ ಮಾಡಬೇಕು ಅಥವಾ ಸ್ಟಾಕ್ಗಳನ್ನ ಕೊಂಡ್ಕೋಬೇಕು, ಆದಷ್ಟು ಸ್ಟಾಕ್ ಕೊಂಡ್ಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಟ್ರೇಡಿಂಗ್ ನಾಲೆಜ್ ಇಲ್ಲದೆ ಇರೋರು ಯಾವ ಸ್ಟಾಕ್ಗಳು ತಗೋಬಹುದು, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಸ್ಟಾಕ್ಗಳನ್ನ ನೀವು ತಗೋಬಹುದು. ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ನೀವು ನೋಡಿ ಬೆಲೆ ಕಡಿಮೆ ಆದಾಗ
ಅದರದ್ದು ನೀವು ಸ್ಟಾಕ್ಗಳನ್ನು ಕೊಂಡ್ಕೊಂಡು ಇನ್ವೆಸ್ಟ್ಮೆಂಟ್ ಕೂಡ ನೀವು ಮಾಡ್ಬೋದು ಕಟಕ ರಾಶಿಯವರು ಅನ್ನುವಂತಹ ವಿಚಾರ. ಮತ್ತೆ 4ನೇ ಮನೆಯಲ್ಲಿ ಅಲ್ಲ 5ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮನೆ ಖರೀದಿ ಮಾಡೋದು ಅಥವಾ ಮನೆ ಮಾರೋದು, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕೂಡ ಕಂಡು ಬರುತ್ತೆ. ಈ ವಾರದಲ್ಲಿ ವಾರದ ಮೊದಲು 3 ದಿನ ಟೈಮ್ ಚೆನ್ನಾಗಿರಲ್ಲ, ಮಕ್ಕಳಿಗೆ ಅನಾರೋಗ್ಯ ಆಗೋದು, ಭಾನುವಾರ, ಸೋಮವಾರ, ಮಂಗಳವಾರ. ಆವಾಗ ಅನಾರೋಗ್ಯ ಆದಾಗ ಮಾನಸಿಕವಾಗಿ ಅಶಾಂತಿ ಆಗುತ್ತೆ. ಪ್ರೊಫೆಷನಲ್ ಲೈಫ್, ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ವಾಯು ಪ್ರಕೋಪ ಆಗೋದು, ವ್ಯರ್ಥ ಖರ್ಚುಗಳು, ಪತ್ನಿಯು ಗರ್ಭಪಾತದಿಂದ ತೊಂದರೆ ಆಗ್ಬೋದು. ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಗೆ ಗರ್ಭಪಾತ ಆಗ್ಬೋದು. ಅದಕ್ಕೆ ಗರ್ಭಪಾತ ಆಗಬಾರದು ಅಂದ್ರೆ ಗರ್ಭ ತಡೆ ಯಂತ್ರವನ್ನು ನೀವು ಮಾಡಿಸ್ಕೋಬೇಕಾಗತ್ತೆ. ಇನ್ನು ವಾರದ ಕೊನೆ 4 ದಿನ ಸೂಪರ್ ಆಗಿರ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹೊಸ ಸ್ನೇಹ, ಶತ್ರುಗಳನ್ನ ಸೋಲಿಸ್ತೀರಿ. ರುಚಿಯಾದಂಥ ಆಹಾರ ಬೇಕಾದಷ್ಟು ಪಡಿತೀರಿ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಗೆ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮ 7ನೇ ತಾರೀಕು ಜನವರಿ 2024ರಿಂದ 13ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಶುಕ್ರ 4ಥ ಭಾವದಲ್ಲಿ ಸಂಚಾರ. ನೀವು ಯಾವುದೇ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೋಟಾರ್ ವೆಹಿಕಲ್ಗಳಲ್ಲಿ ಸಂಬಂಧಪಟ್ಟಿರುವಂಥದ್ದು ಅಥವಾ ಮೋಟಾರ್ ವೆಹಿಕಲ್ಗಳಿಗೆ 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಹಣ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹಣ ಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಪಂಚಮ ಭಾವದಲ್ಲಿ ಬುಧ ಇರೋದ್ರಿಂದ ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಈ ವಾರ ಹಣವನ್ನು ಹೂಡಿಕೆ ಮಾಡಬೇಡಿ. ಅವಾಗ ನಿಮಗೆ ಕನ್ಫ್ಯೂಸ್ ಆಗಿ ಹಣ ಹೂಡಿಕೆ ಆಗಿ ಅದು ಲಾಂಗ್ ಟೈಮ್ ಆದ್ಮೇಲೆ ನಿಮಗೆ ಲಾಭ ಬರ್ಬೋದು. ಟ್ರೇಡಿಂಗ್ ಮಾಡೋರ್ಗಂತೂ ಲಾಸ್ ಆಗುವ ಸಾಧ್ಯತೆಗಳು ಇದೆ. ಅದ್ರ ಜೊತೆಗೆ ನೀವು ಯಾವುದೇ ಆಗಲಿ ಫೈರ್ ಇಂಡಸ್ಟ್ರೀಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇಂಡಸ್ಟ್ರೀಸ್ ಇರ್ಬೋದು, ಪವರ್ ಲಿಮಿಟೆಡ್ ಇಂಡಸ್ಟ್ರೀಸ್ ಇರ್ಬೋದು, ಅಲ್ಲೂ ಕೂಡ ನೀವು ಯಾವುದೇ ಹಣವನ್ನ ಈ ವಾರದಲ್ಲಿ ಹೂಡಿಕೆಯನ್ನ ಮಾಡಬಾರದು ಅಂತ ಸ್ಟಾಕ್ ಮಾರ್ಕೆಟ್ ವಿಚಾರ ತಿಳಿಸ್ತಾ, ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ? 4ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಹೊಸ ವಾಹನ ತಗೊಳ್ಳುವಂಥದ್ದು, ಹೊಸ ಮನೆಯನ್ನ ರಿನೋವೇಷನ್ ಮಾಡಿಸುವಂಥದ್ದು ಇವೆಲ್ಲ ನಡೀತಾ ಇರುತ್ತೆ. ಆದರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಟೆನ್ಷನ್ಸ್ ಕೂಡ ಇರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಏನೋ ಒಂಥರ ಮನಸ್ಸಿನಲ್ಲಿ ಭಯ ಆಗ್ಬೋದು. ಅದಕ್ಕೆ ಭಯವನ್ನ ಪಡಬೇಡಿ. ವ್ಯಾಪಾರಸ್ಥರಿಗೆ ಧನ ನಷ್ಟ ಆಗ್ಬೋದು, ಮಾನಸಿಕವಾಗಿ ಹಿಂಸೆ ಆಗ್ಬೋದು. ಅದಕ್ಕೆ ಮೆಡಿಟೇಷನ್ ಅನ್ನ ಮಾಡಿ. ತಾಯಿ ಇದ್ರೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ದುಃಖ ಆಗ್ಬೋದು. ಒಂದೊಂದ್ಸಲ ಮಲಗಿದ್ರೆ ನಿದ್ದೆ ಬರದೆ ನಿದ್ರಾಭಂಗ ಆಗ್ಬೋದು. ಅವಾಗ ನೀವೇನ್ ಮಾಡ್ಬೇಕು? ಒಂದೊಂದ್ಸಲ ನಾವು ಎದ್ದು ಕೂತಿದ್ರೆ ನಿದ್ದೆ ಬರುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ. ಆ ಥರ ಅಥವಾ ನಿದ್ರೆಯಲ್ಲಿ ಯಾರಾದರೂ ನಮ್ಮ ನಿದ್ರೆಯನ್ನು ಕೆಡಿಸ್ಬೋದು. ಆದ್ದರಿಂದ ಫೋನ್ನ ದೂರ ಇಟ್ಟು ಮಲಗಿದ್ರೆ ಒಳ್ಳೇದು. ವಾಹನಗಳಿಂದ ತೊಂದರೆ, ವಾಹನ ಸ್ಟಾರ್ಟ್ ಆಗದೆ ಇರೋದು, ಏನೋ ಒಂದು ಸಮಸ್ಯೆ ಉಂಟಾಗ್ಬೋದು, ಎಲ್ಲೋ ಮಧ್ಯದಲ್ಲಿ ಆಫ್ ಆಗ್ಬೋದು ಟ್ರಾಫಿಕ್ ಅಲ್ಲಿ. ಈ ತರ ಏನಾದ್ರೂ ಒಂದು ವಾಹನಗಳ ತೊಂದರೆ ಆಗುತ್ತೆ, ಬೇಸರ ಆಗುತ್ತೆ. ಆದ್ರೆ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಸೂಪರ್ ಆಗಿದೆ. ನಿಮಗೆ ಗೃಹದಲ್ಲಿ ಶಾಂತಿಯ ವಾತಾವರಣ ಶುಕ್ರವಾರ, ಶನಿವಾರ ಪ್ರಾಪ್ತಿಯಾಗುತ್ತೆ. ಪ್ರಾಪಂಚಿಕ ಎಲ್ಲಾ ಅನುಕೂಲ ಸೌಕರ್ಯಗಳನ್ನ ನೀವು ಪಡಿತೀರಿ. ಹೆಸರು ವಾಸಿಯಾಗ್ತೀರಿ. ರಾಜಕಾರಣಿಗಳಿಗೆ ಜನಪ್ರಿಯರಾಗ್ತೀರಿ. ಸೆಲೆಬ್ರಿಟಿಗಳು ಹೆಸರುವಾಸಿ ಮತ್ತು ಖ್ಯಾತಿಯನ್ನ ಕೂಡ ಈ ವಾರದ ಕೊನೆ 2 ದಿನ ಸಿಂಹ ರಾಶಿಯವರು ಪಡಿತೀರಿ. ಆದ್ರೆ ಸಿಂಹ ರಾಶಿಯವರಿಗೆ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನೀವು ಏನ್ ಮಾಡಬೇಕು ಅಂದಾಗ ಶಿವನಿಗೆ, ರುದ್ರನಿಗೆ ಹೋಮ ಹವನಗಳನ್ನ ಮಾಡುವಂಥದ್ದು ಅಥವಾ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡುವಂಥದ್ದು, ಈಶ್ವರನನ್ನ ರುದ್ರನ ರೂಪದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನಿಮಗೆ ಶುಭ ಫಲಗಳನ್ನ ಈ ವಾರದ ಮೊದಲು 5 ದಿನ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ.
ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯವರಿಗೆ ಹೆಂಗಿರುತ್ತೆ? ನಿಮಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ. ಹಾಗಾದ್ರೆ ನಿಮ್ಗೆ ಯಾವ ರೀತಿ ಲಾಭ ಬರುತ್ತೆ? ನೀವು ಮತ್ತೆ ನಿಮ್ಮ ಸಹೋದರ ಅಥವಾ ಸಹೋದರಿಯ ಜೊತೆಗೆ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ಲಾಭ ಬರುತ್ತೆ. ನಿಮ್ಮ ತಂದೆ ಮಾಡ್ತಿರುವಂತಹ ವೃತ್ತಿಯನ್ನೇ ನೀವು ಕಂಟಿನ್ಯೂಷನ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೂ ಕೂಡ ನೀವು ಧನ ಲಾಭವನ್ನ ಪಡಿತೀರಿ. ಕೆಲವೊಂದು ಸಲ ನೆರೆಹೊರೆಯವರ ಜೊತೆಗೇನು ಕೂಡ ವ್ಯವಹಾರದಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಲಾಭ ಆಗುವ ಸಾಧ್ಯತೆಗಳಿದೆ. ಬುಧ ನಿಮ್ಮ ರಾಶಿಯಾಧಿಪತಿ ಮತ್ತು ದಶಮಾಧಿಪತಿ ಮಿಥುನ ರಾಶಿಯಾಧಿಪತಿ ಬುಧ ಚತುರ್ಥ ಭಾವದಲ್ಲಿದ್ದು ದಶಮ ಭಾವವನ್ನ ನೋಡೋದ್ರಿಂದ ನೀವು ಬ್ಯಾಂಕಿಂಗ್ ಸೆಕ್ಟರ್ ಇದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಯಾರ್ಯಾರು ಆಡಿಟರ್ಗಳಿದ್ದೀರಿ, ಆಮೇಲೆ ಅಕೌಂಟೆಂಟ್ಗಳಿದ್ದೀರಿ, ಅವರೆಲ್ಲರಿಗೂ ಒಳ್ಳೆ ಟೈಮು. ಮತ್ತೆ ಯಾರ್ಯಾರು ಅಡ್ವೊಕೇಟ್ಗಳಿದ್ದೀರಿ ಅವ್ರಿಗೂ ಕೂಡ ಒಳ್ಳೆ ಸಮಯ ಆಗಿದೆ. ಯಾರ್ಯಾರು ಡರ್ಮಿಟಾಲಜಿ ಸ್ಕಿನ್ ಡಾಕ್ಟರ್ಗಳಿದ್ದೀರಿ ನಿಮಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ಆದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಕನ್ಯಾ ರಾಶಿಯವರಿಗೆ ಭಾನುವಾರ ಸೋಮವಾರ ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ. ಭಾನುವಾರ ಸೋಮವಾರ ಮಂಗಳವಾರ ಟೈಮ್ ಸೂಪರ್ ಆಗಿದೆ. ಧೈರ್ಯ ವಸತೆ ಲಕ್ಷ್ಮಿ, ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ. ಅದಕ್ಕೆ ಧೈರ್ಯ ಇರೋರೆ ಬಿಸ್ನೆಸ್ ಮಾಡೋದು. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಕೂಡ ಆಗುತ್ತೆ, ಉತ್ತಮ ವಸ್ತ್ರಗಳನ್ನ ಧರಿಸ್ತೀರಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ಎಲ್ಲರ ಮೇಲೆ ಸಂಶಯ ಆಗೋದು, ಮನಸ್ಸಿನಲ್ಲಿ ಉದ್ವೇಗ ಹೆಚ್ಚಾಗೋದು, ಮಲಗಿದ್ರೆ ನಿದ್ದೆ ಬರಲ್ಲ, ಎತ್ತು ಕೂತ್ರೆ ನಿದ್ದೆ ಬರುತ್ತೆ, ಅಥವಾ ಯಾರಾದ್ರೂ ಫೋನಲ್ಲಿ ಮಾತಾಡಿ ನಿದ್ರಾಭಂಗ ಆಗ್ಬೋದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಅದಕ್ಕೆ ಫೋನ್ಗಳನ್ನ ದೂರ ಇಟ್ಕೊಳ್ಳಿ, ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ವಾಹನಗಳೆಲ್ಲಾದ್ರೂ ನಿಂತೋಗೋದು ಕೆಟ್ಟೋಗೋದು, ಏನೋ ಒಂದು ವಾಹನಗಳಿಂದ ತೊಂದರೆ ಆಗ್ಬೋದು, ಬೇಸರ ಆಗ್ಬೋದು, ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗಿ ಅಜೀರ್ಣ ಆಗುವ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರು ಜಾಗ್ರತೆ. ಹಾಗಾದ್ರೆ ಕನ್ಯಾ ರಾಶಿಯವರು ವಾರದ ಕೊನೆ 4 ದಿನ ಏನ್ ಮಾಡಬೇಕು ಅಂದಾಗ ಶ್ರೀ ರಂಗನಾಥ ಸ್ವಾಮಿಯ ಆರಾಧನೆ ಅಥವಾ ದರ್ಶನವನ್ನ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಮಹಾಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ ರಂಗನಾಥ ಸ್ವಾಮಿ ಹತ್ರ, ಕಾಲ ಹತ್ರನೇ, ನಿಮಗೆ ಬಹಳ ಒಳ್ಳೇದು ಆಗುತ್ತೆ. ಇನ್ನು ಮೈಸೂರಿಗೆ ಹತ್ರ ಶ್ರೀರಂಗಪಟ್ಟಣ ಇದೆ, ಅಲ್ಲಿ ಹೋಗಿ ನೀವು ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನ ಮಾಡ್ಬೋದು. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಯಾಧಿಪತಿ ಶುಕ್ರ 2ನೇ ಮನೆಯಿಂದ ಫೈನಾನ್ಷಿಯಲಿ ತುಂಬಾ ಲಕ್ಸುರಿ ಆಗಿರ್ಬೇಕು ಅಂತ ಆಸೆ ಆಕಾಂಕ್ಷೆಗಳು, ಮನೆ ಬಗ್ಗೆ ತುಂಬಾ ಪ್ರೊಟೆಕ್ಷನ್ನು, ಈ ವಾರ ಹಣಕಾಸು ಹೆಂಗೆ ನಾನು ಮಾಡಬೇಕು ಅಂತ ಚಿಂತನೆಗಳು ಎಲ್ಲ ನಡೆಯುತ್ತೆ. ಕೆಲವು ಟೈಮಲ್ಲಿ ಗುಪ್ತವಾಗಿ ಹೇಗೆ ಹಣ ಸಂಪಾದನೆ ಮಾಡ್ಬೋದು, ಪ್ಯಾಸಿವ್ ಇನ್ಕಮ್ ಅಂತೀವಿ, ಡೈರೆಕ್ಟ್ ಇನ್ಕಮ್ ಬೇರೆ, ಪ್ಯಾಸಿವ್ ಇನ್ಕಮ್ ಬೇರೆ, ಬೇರೆ ಬೇರೆಯಿಂದ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಅಲ್ಲಿ ಹಣ ಯಾವ್ಯಾವ್ದಿಂದ ಹಣ ಬರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಫ್ಯಾಷನ್ ಇಂಡಸ್ಟ್ರೀಸ್, ಅಲ್ಲೆಲ್ಲ ಹಣ ಹೂಡಿಕೆ ಮಾಡುವಂಥದ್ದು. ಆಮೇಲೆ ಅಲ್ಲೆಲ್ಲ ವಾಹನಗಳ ಮೇಲೆ, ಅಂದ್ರೆ 2 ವೀಲರ್ 4 ವೀಲರ್ ಬೇಕಾದಷ್ಟು ವಾಹನಗಳ ಕಂಪನಿಗಳಿದೆ, ಆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ಲೂ ಕೂಡ ಹಣ ಜನರೇಟ್ ಆಗಿ ನಿಮಗೆ ಬರುವ ಸಾಧ್ಯತೆಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಆಮೇಲೆ ತುಲಾ ರಾಶಿಯವರಿಗೆ 3ನೇ ಮನೆ ಎಲ್ಲಿ ಬುಧ ಸಂಚಾರ ಆಗ್ತಿದ್ದಾನೆ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನೀವು ಮನಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾರಾದ್ರೂ ಒಬ್ರು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಅಡ್ವೈಸ್ ತಗೊಂಡು ನೀವು ಹಣವನ್ನ ಹೂಡಿಕೆ ಮಾಡೋದ್ರಿಂದ ಇವತ್ತು ನೀವು ಬೀಜ ಬಿತ್ತನೆ ಮಾಡಿದ್ರೆ ನಾಳೆ ಅದು ಫಲಾಫಲಾರಿಯಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಳ್ಳೆ ಸಮಯ ಇದು ತುಲಾ ರಾಶಿ ಜಾತಕರಿಗೆ. ಇನ್ನು ತುಲಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಇನ್ನು ತುಲಾ ರಾಶಿಯವರಿಗೆ ಧನ ಯಾವುದರಿಂದ ಬರುತ್ತೆ? ಸುಂದರವಾದ ಉಡುಪುಗಳ ಮಾರಾಟ, ಸ್ತ್ರೀಗೆ ಸಂಬಂಧಪಟ್ಟಂತ ವ್ಯಾಪಾರಗಳು, ಫ್ಯಾನ್ಸಿ ಸ್ಟೋರ್ಸ್, ಸ್ತ್ರೀಗೆ ಸಂಬಂಧಪಟ್ಟಂತ ಬ್ಯೂಟಿ ಪಾರ್ಲರ್, ಈ ತರ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಧನ ಲಾಭ. ಹಾಗಾದ್ರೆ ಈ ವಾರದ ಮೊದಲು 3 ದಿನ ಭಾನುವಾರ ಸೋಮವಾರ ಮಂಗಳವಾರ ವಿವಾದಗಳು ವಾಗ್ವಾದಗಳು, ಮಾತಿಗೆ ಮಾತು ಬೆಳೆಸಬೇಡಿ. ನೀವ್ ಹೇಳ್ತಿರೋದು ಸರಿ ಇದ್ರೂ ಕೂಡ ಮಾತಿಗೆ ಬೆಳೆಸೋದ್ರಿಂದ ಕಲಹಗಳಾಗ್ಬೋದು.
ಸ್ತ್ರೀಯಿಂದ ಅಥವಾ ಶತ್ರುಗಳಿಂದ ಅಪಮಾನ ಕೂಡ ಆಗ್ಬೋದು, ಜಾಗ್ರತೆ. ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಇನ್ನ ಭಾನುವಾರ, ಸೋಮವಾರ, ಮಂಗಳವಾರ ಭವಿಷ್ಯ ಹೇಳಿದೆ. ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ವ್ಯಾಪಾರ ವ್ಯವಹಾರ ಮಾಡಿದಾಗ ಲಕ್ಷ್ಮಿ ವಾಸ ಮಾಡ್ತಾಳೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧನ ಲಾಭ ಕೂಡ ಆಗುತ್ತೆ ನಿಮಗೆ. ಇನ್ನು ವಾರದ ಕೊನೆ 2 ದಿನ, ಶುಕ್ರವಾರ, ಶನಿವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಎದೆಯಲ್ಲಿ ತೊಂದರೆ ಆಗ್ಬೋದು, ಗ್ಯಾಸ್ಟ್ರಿಕ್ ಇಂದನೋ ಮತ್ತೊಂದರಿಂದನೋ. ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವ ಆಗ್ಬೋದು. ಅದಕ್ಕೆ ಪ್ರಭಾವ ವ್ಯಕ್ತಿಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಬಹಳ ಹುಷಾರಾಗಿರ್ಬೇಕು. ಇನ್ನು ಕೆಲವರಿಗೆ ಮಾನಸಿಕ ಹಿಂಸೆ ಆಗುವ ಸಾಧ್ಯತೆ. ಅಂದ್ರೆ ಈ ವಾರ ಎಷ್ಟು ದಿನ ಹುಷಾರಾಗಿರ್ಬೇಕು? ಒಟ್ಟು 5 ದಿನ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಎಷ್ಟನೇ ತಾರೀಕಿಂದ ವಾರ ಭವಿಷ್ಯ ಅಂದ್ರೆ 7ನೇ ತಾರೀಕು ಜನವರಿಯಿಂದ, ಜನವರಿ 2024ರಿಂದ 13ನೇ ತಾರೀಕು ಜನವರಿ 2024ರ ವೃಶ್ಚಿಕ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೆಂಗಿರುತ್ತೆ ಫಲಾನುಫಲ? ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆಮೇಲೆ ಚತುರ್ಥ ಭಾವದಲ್ಲಿ ಶನಿಮಾತ್ಮ ಸಂಚಾರ ಆಗ್ತಿದ್ದಾನೆ. ಕೋಲ್ ಇಂಡಸ್ಟ್ರೀಸ್, ಸಿಮೆಂಟ್ ಇಂಡಸ್ಟ್ರಿಗಳಲ್ಲೂ ಕೂಡ ನೀವು ಸ್ಟಾಕ್ಗಳನ್ನ ಖರೀದಿ ಮಾಡ್ಬೋದು. ಮತ್ತೆ ಯಾವುದಾದ್ರೂ ಹೌಸಿಂಗ್, ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡುವಂತ ಬೇಕಾದಷ್ಟು ಸ್ಟಾಕ್ಗಳು ಸಿಗುತ್ತೆ. ಅಂತ ಕಂಪನಿಗಳಲ್ಲೂ ಕೂಡ ನೀವು ಹಣವನ್ನ ಹೂಡಿಕೆಯನ್ನ ಮಾಡಬಹುದು. ಮನಿ ಇನ್ವೆಸ್ಟ್ಮೆಂಟ್ ಮಾಡೋರು, ಸ್ಟಾಕ್ ಅಲ್ಲಿ ಖರೀದಿ ಮಾಡುವಂಥವ್ರು, ಟ್ರೇಡ್ ಮಾಡೋರು, ನೀವು ಯಾವುದ್ರಲ್ಲಿ ಮಾಡಬೇಕು ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದ ಭವಿಷ್ಯ ಭಾನುವಾರ, ಸೋಮವಾರ, ಮಂಗಳವಾರ ಇರುತ್ತೆ. 6ನೇ ಮನೆಯಲ್ಲಿ ಗುರು ಇದ್ದಾನೆ. ಗುರು ನಿಂದನೆಯನ್ನ ಮಾಡಬೇಡಿ. ಗುರುಗಳ ದರ್ಶನವನ್ನ ಮಾಡಿ. ಉತ್ತಮ ಭವಿಷ್ಯ ಸಿಗುತ್ತೆ. ಉತ್ತಮವಾದ ಒಡವೆಗಳು ಸಿಗುತ್ತೆ. ಕಾಣಿಕೆ ಗಿಫ್ಟ್ಗಳು ಸಿಗ್ಬೋದು. ನಿಮಗೆ ಉತ್ತಮ ಸೌಕರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ಕುಟುಂಬದಲ್ಲಿ ದುಃಖದ ವಾತಾವರಣ, ಕಣ್ಣುಗಳ ತೊಂದರೆ ಉಂಟಾಗುವುದು. ಅದಕ್ಕೆ ಎಚ್ಚರವನ್ನ ವಹಿಸಿ. ಇನ್ನು ವಾರದ ಕೊನೆ 2 ದಿನ ಹೆಂಗಿರುತ್ತೆ ಅಂದಾಗ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರುತ್ತೆ. ಧನ ಲಾಭ ಆಗುತ್ತೆ. ಉತ್ತಮವಾದ ವಸ್ತ್ರ, ಒಳ್ಳೆ ಬಟ್ಟೆ ಹಾಕೊಂಡಾಗ ತಾನೆ ನಾವು ಚೆನ್ನಾಗಿ ಕಾಣ್ತೀವಿ. ಉತ್ತಮವಾದ ವಸ್ತ್ರ ಮತ್ತೆ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಎಲ್ಲವನ್ನು ನೀವು ಸಾಧನೆ ಮಾಡ್ಬೋದು. ಅಂದ್ರೆ ಈ ವಾರ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತೆ ಶುಕ್ರವಾರ, ಶನಿವಾರ. ಬುಧವಾರ, ಗುರುವಾರ ಜಾಗ್ರತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ 7ನೇ ತಾರೀಕು ಜನವರಿ 2024ರಿಂದ 13ನೇ ತಾರೀಕು ಜನವರಿ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಧನುಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಧನುಸು ರಾಶಿಯವರಿಗೆ ಗುರು ಪಂಚಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಎಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಣ ಎಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೆ ಅನ್ನುವಂತಹ ಜ್ಞಾನವನ್ನ ಗುರು ಕೊಟ್ಟೇ ಕೊಡ್ತಾನೆ. ಪಂಚಮ ಭಾವ ಅಂದ್ರೆ ಪರಿವರ್ತನೆ. ಪರಿವರ್ತನೆ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುತ್ತೆ. 2ನೇ ಮನೆ ಅಧಿಪತಿಯಾದಂತಹ ಶನಿದೇವರು 3ನೇ ಮನೆಯಲ್ಲಿರೋದ್ರಿಂದ ನೀವು ಕೋಲ್ ಇಂಡಸ್ಟ್ರಿಗಳಲ್ಲಿ, ಸ್ಟೀಲ್ ಇಂಡಸ್ಟ್ರಿಗಳಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮೋಟಾರ್ ವೆಹಿಕಲ್ ಇಂಡಸ್ಟ್ರಿಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲೂ ಹಣವನ್ನ ಹೂಡಿಕೆ ಮಾಡಬಹುದು ಅನ್ನುವಂತಹ ವಿಚಾರ. ಮತ್ತೆ ಸೂರ್ಯ ಕೂಡ ಜನ್ಮರಾಶಿಯಲ್ಲಿದ್ದು, ಕುಜ, ಬುಧ ಎಲ್ಲ ಜನ್ಮರಾಶಿಗಳಿಂದ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ. ಯಾವುದೇ ಪವರ್ ಕಂಪನಿಗಳಲ್ಲೂ ಕೂಡ ಹಣವನ್ನ ಈ ವಾರದಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಮಾಡಬಾರದು ಮತ್ತು ಟ್ರೇಡಿಂಗು ಕೂಡ ಮಾಡಬಾರದು ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ಪ್ರಶ್ನೆ ಇರುತ್ತೆ. ಆಮೇಲೆ ಶುಕ್ರ 12ನೇ ಮನೆಯಲ್ಲಿದ್ದಾಗ ತನ್ನ ಸುಖಕ್ಕೋಸ್ಕರ, ತನ್ನ ಪ್ರಾಪಂಚಿಕ ಸುಖ, ಬೆಡ್ ಕಂಫರ್ಟ್ಗೋಸ್ಕರ ಹಣವನ್ನ ಖರ್ಚು ಮಾಡ್ತೀರಿ. ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಪತ್ನಿಯಿಂದ, ಅಥವಾ ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಯಿಂದ ಸಾಂಸಾರಿಕ ಸುಖವನ್ನ ಅನುಭವಿಸುವಂತಹ ಯೋಗ ಶುಕ್ರ 12ನೇ ಮನೆಯಲ್ಲಿ ಬಂದಾಗ
ಪ್ರಾಪ್ತಿ ಮಾಡ್ತಾನೆ. ಪ್ಲೆಜರ್ ಅಂತೀವಿ, ಆ ಪ್ಲೆಜರ್ ಅನ್ನೋದು ನಿಮಗೆ ಸಿಗುತ್ತೆ ಮತ್ತು ಸಂತೃಪ್ತಿ ಅನ್ನೋದು ಸಿಗುತ್ತೆ. ಅಥವಾ ಅನ್ಯರಿಂದನೂ ಕೂಡ ಈ ಫಲ ಅನ್ನೋದು ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಧನಸ್ಸು ರಾಶಿ ಜಾತಕರಿಗೆ. ಶುಕ್ರ ಮತ್ತು ರಾಹುವಿನ ಸಂಬಂಧ ವ್ಯಯಭಾವದಲ್ಲಿದ್ದಾಗ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರೋರಿಗೂ ಕೂಡ ತುಂಬಾ ಅಭಿವೃದ್ಧಿಯಾಗುವ ಸಾಧ್ಯತೆಗಳು ಇದೆ. ಧನಸ್ಸು ರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಹಳ ಎಚ್ಚರವಾಗಿ ಇರಬೇಕು. ಈ ವಾರ ಎಷ್ಟು ದಿನ ಶುಭ ಅಂದಾಗ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಅಧಿಕ ಖರ್ಚು ಯಾರಿಂದ? ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವಂಥದ್ದು, ಕೆಲವರಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ನ ತಗೋಬೇಕು. ಅವು ಯಾವಾಗ್ಲೂ ಕೂಡ ಅದು ಸೇಫ್ಟಿ. ಗೃಹ ಸೌಖ್ಯ ಇರಬೇಕು. ಗೃಹ ಸೌಖ್ಯ ಅನ್ನೋದು ಇರಲ್ಲ. ಗಾಯಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು ಎಚ್ಚರ. ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಏನಾಯ್ತು? ಬುಧವಾರ, ಗುರುವಾರ ನಿಮಗೆ ಟೈಮ್ ತುಂಬಾ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಾ. ಪೀಸ್ ಆಫ್ ಮೈಂಡ್ ಇಲ್ಲ ಅಂದ್ರೆ, ಅಥವಾ ನನಗೆ ಶಾಂತಿನೇ ಎಲ್ಲದಕ್ಕೂ ಬಹಳ ಮುಖ್ಯವಾಗಬೇಕಾಗಿರುವಂತಹ ಶಾಂತಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ಉತ್ತಮ ಲಾಭ ಆಗುತ್ತೆ. ಉತ್ತಮ ಸೌಕರ್ಯಗಳು ಸಮಯಕ್ಕೆ ನಮ್ಗೆ ಏನು ಬೇಕೋ ಆ ಸೌಕರ್ಯಗಳು ಸಿಗ್ಲಿಲ್ಲ ಅಂದ್ರೂ ಅಶಾಂತಿ ಆಗ್ಬಿಡ್ತೀವಿ. ಅವೆಲ್ಲ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಶತ್ರುಗಳಿಂದ ಅಪಮಾನ ಆಗೋದು, ಕುಟುಂಬದಲ್ಲಿ ದುಃಖ, ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು. ಕಣ್ಣುಗಳ ತೊಂದರೆ ಕೂಡ ಆಗ್ಬೋದು. ಈ ವಾರ ಒಟ್ಟು 5 ದಿನ ನೀವು ಹೇಗಿರಬೇಕು ಅನ್ನುವಂತಹ ವಿಚಾರ ಧನಸ್ಸು ರಾಶಿಯವರಿಗೆ ತಿಳಿಸಿದ್ದೀನಿ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತೆ ಶುಕ್ರವಾರ, ಶನಿವಾರ ಟೈಮು ಚೆನ್ನಾಗಿರಲ್ಲ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಶನಿ ಮಹಾತ್ಮ ಸಂಚಾರ ಆಗ್ತಿದ್ದಾನೆ ಈ ವಾರದಲ್ಲಿ. ಬುಧ ಲಾಭಸ್ಥಾನದಲ್ಲಿ, ಕುಜ ಲಾಭಸ್ಥಾನದಲ್ಲಿ, ಸೂರ್ಯ ಲಾಭಸ್ಥಾನದಲ್ಲಿ. ಹಾಗಾದ್ರೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಹಣ ಹೂಡಿಕೆ ಮಾಡಬೇಕು ಅಂತಹ ನಿಮ್ಗೆಲ್ಲ ಇದ್ರೆ, ಈಗ ನೀವು ಪವರ್ ಇಂಡಸ್ಟ್ರೀಸ್ ಇರ್ಬೋದು, ಫೈನಾನ್ಷಿಯಲ್ ಇಂಡಸ್ಟ್ರಿ ಇರ್ಬೋದು, ಕೆಲವು ಕಂಪನಿಗಳನ್ನ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಗೌರ್ಮೆಂಟ್ ನಡೆಸ್ತಾ ಇರುತ್ತೆ. ಅಂತಹ ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದ್ರಿಂದ, ಸ್ವಲ್ಪ ಲಾಂಗ್ ಟೈಮ್ ವೇಟ್ ಮಾಡೋದ್ರಿಂದ ನಿಮಗೆ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ. ಪವರ್ ಇಂಡಸ್ಟ್ರೀಸ್ ಇರ್ಬೋದು, ಆ ಪವರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥದ್ದು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಕೋಲ್ ಇಂಡಸ್ಟ್ರಿ ಇರ್ಬೋದು, ಸ್ಟೀಲ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು. ಇದನ್ನ ನೀವು ಯಾರಾದರೂ ಫೈನಾನ್ಷಿಯಲ್ ಅಡ್ವೈಸರ್ ಮುಖಾಂತರ ತಿಳ್ಕೊಂಡು ಮನೆಯನ್ನ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು, ಟ್ರೇಡ್ ಕೂಡ ಮಾಡ್ಬೋದು. ಗೊತ್ತಿಲ್ಲದೆ ಇರೋರು ಬಹಳ ಎಚ್ಚರವಾಗಿ ಇರಬೇಕು. ಇನ್ನು ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಭಾನುವಾರ, ಸೋಮವಾರ, ಮಂಗಳವಾರ ವಿವಾಹ ಭಾಗ್ಯ. ನೋಡಿ, ವಿವಾಹ ಆಗೋಕ್ಕೆ ಯೋಗ ಬಂದ್ಬಿಡುತ್ತೆ. ವಿವಾಹ ಯೋಗ ಅಂದಾಗ, ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಏನು ಹೇಳ್ತೀನಿ, ಅಂಡರ್ಲೈನ್ ಸೆಕೆಂಡ್ ಆಫ್ ಯುವರ್ ಲೈಫ್. ಯಾವಾಗಲೂ ಕೂಡ ನಿಮಗೆ ಶತ್ರುಗಳನ್ನ ಮದುವೆ ಆಗಬಾರ್ದು ಅಲ್ವಾ. ಅದಕ್ಕೆ ನೀವು ಮದುವೆ ಆಗ್ಬೇಕಾದ್ರೆ ನಿಮಗೆ ಮದುವೆ ಆಗೋಗ್ಬಿಟ್ಟಿರುತ್ತೆ, ಸಫರ್ ಆಗ್ತಾ ಇರ್ತೀರಾ, ಜಾತಕ ತೋರಿಸ್ಬೇಕು, ಪರಿಹಾರಗಳನ್ನ ಮಾಡ್ಕೋಬೇಕು. ಇಲ್ಲ ಅಂದ್ರೆ ವಿವಾಹ ಜೀವನದಲ್ಲಿ ತೊಂದರೆಗಳನ್ನ ಕೆಲವರು ಅನುಭವಿಸ್ತಾರೆ. ವಿವಾಹ ಆಗೋಕ್ಕಿಂತ ಮುಂಚೆನೆ ನಿಮಗೆ ಸಿಗುವಂತಹ ವರ ಶ್ರೀಮಂತನೂ ಆಗಿರ್ಬೇಕು, ಆರೋಗ್ಯವಂತನೂ ಆಗಿರ್ಬೇಕು, ಆಯುಷ್ ಕೂಡ ಅವನಿಗೆ ಚೆನ್ನಾಗಿರ್ಬೇಕು. ಅಂದ್ರೆ ಅವ್ರ ಜಾತಕ ಇಬ್ಬರದು ಕೂಡ ಮ್ಯಾಚಿಂಗ್ ಮಾಡಿಸಿ ನಿಮಗೆ ಸಿಗುವಂತಹ ವಧು ನಿಮಗೂ ಹೊಂದ್ಕೋಬೇಕು, ನಿಮ್ಮ ತಾಯಿ ತಂದೆಗೂ ಹೊಂದ್ಕೋಬೇಕು, ನಿಮ್ಮ ಮನೆಗೆ ಲಕ್ಷ್ಮಿ, ಮಹಾಲಕ್ಷ್ಮಿ ಅನುಗ್ರಹ ಆಗ್ಬೇಕು ಅಂದಾಗ ನಿಮ್ಮ ಇಬ್ಬರ ಜಾತಕವನ್ನು ತೋರಿಸಿ ವಿವಾಹ ಆದ್ರೆ ನಿಮ್ಮ ಸಂಸಾರ ಜೀವನ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಮದ್ಯ ದ್ರವ್ಯ ವ್ಯಾಪಾರಗಳಿಂದ ಲಾಭ ಆಗುತ್ತೆ. ಉತ್ತಮ ಆರೋಗ್ಯ ಅನ್ನೋದು ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ ಪ್ರಾಪ್ತಿಯಾಗುತ್ತೆ. ಆಮೇಲೆ ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ತಾಯಿ ಜೊತೆ ಕಲಹ ಆಗುವಂಥದ್ದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂಥದ್ದು, ಧನ ನಷ್ಟ ಆಗುವಂಥದ್ದು. ಒಂದೊಂದ್ಸಲ ನಮಗೆ ಕೋಪ ತಡೆಯಕ್ಕೆ ಆಗಲ್ಲ. ಯಾವುದ್ಯಾವುದೋ ವಿಚಾರಗಳು ಮನಸ್ಸಿನಲ್ಲಿದ್ದಾಗ ಶೀಘ್ರ ಕೋಪ ಬರುವ ಸಾಧ್ಯತೆಗಳಿರುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ಕಲಹಗಳಾಗತ್ತೆ, ಬಾಂಧವ್ಯ ಕೆಟ್ಟೋಗುತ್ತೆ. ಅದಕ್ಕೆ ಕೋಪವನ್ನ ನೀವು ಮಾಡ್ಕೋಬೇಡಿ. ವಾರದ ಮತ್ತೆ ಕೊನೆ 2 ದಿನ ಶುಕ್ರವಾರ, ಶನಿವಾರ ತುಂಬಾ ಚೆನ್ನಾಗಿರುತ್ತೆ. ಉನ್ನತವಾದ ಅಂತಸ್ತು, ಧನಲಾಭ ಎಲ್ಲ ಆಗುತ್ತೆ. ಆದ್ರೆ ಮಧ್ಯದ 2 ದಿನ ಮಾತ್ರ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿದೆ. ಶುಕ್ರವಾರ, ಶನಿವಾರ ಕೂಡ ಟೈಮ್ ಚೆನ್ನಾಗಿದೆ. ಬುಧವಾರ, ಗುರುವಾರ ಜಾಗ್ರತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಯೇ ಕುಂಭ ರಾಶಿ.
ಕುಂಭರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 7ನೇ ತಾರೀಕು ಜನವರಿ 2024ರಿಂದ 13ನೇ ತಾರೀಕು ಜನವರಿ 2024ರ ಕುಂಭರಾಶಿ ಭವಿಷ್ಯ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ ಜೊತೆಗೆಲ್ಲ ಡಿಸ್ಕಸ್ ಮಾಡ್ತೀನಿ. ಕುಂಭರಾಶಿ ಜನ್ಮರಾಶಿಯಲ್ಲೇ ಶನಿ ಮಹಾತ್ಮ, ಆದ್ರೆ ಕುಂಭರಾಶಿಗೆ ಹೇಗಿದೆ ಫಲ? ಲಾಭ ಸ್ಥಾನದಲ್ಲಿ ಸೂರ್ಯ, ಬುಧ ಮತ್ತೆ ಗುರು, ಮತ್ತೆ ದಶಮ ಭಾವದಲ್ಲಿ ಶುಕ್ರ ಮತ್ತೆ ಕೇತು, ಚಂದ್ರ ಇರೋದ್ರಿಂದ ಈ ವಾರದ ಮೊದಲನೇ ದಿನ ಶುಕ್ರ ದಶಮ ಭಾವದಲ್ಲಿದ್ದಾಗ ನೀವು ಯಾವ ಇಂಡಸ್ಟ್ರಿಗಳಲ್ಲಿ ಹಣ ಹೂಡಿಕೆ ಮಾಡ್ಬೋದು? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂದಾಗ ವೆಹಿಕಲ್ ಇಂಡಸ್ಟ್ರಿ, ಎಷ್ಟೋ ಬೇಕಾದಷ್ಟು 2 ವೀಲರ್ ಇಂಡಸ್ಟ್ರಿಗಳಿದಾವೆ, 4 ವೀಲರ್ ಇಂಡಸ್ಟ್ರಿಗಳಿದೆ. ನಾನು ಯಾವುದು ರೆಕಮೆಂಡ್ ಮಾಡಲ್ಲ, ಅದು ನೀವೇ ಇನ್ವೆಸ್ಟ್ ಮಾಡಿ, ನೀವು ಯೋಚನೆ ಮಾಡಿ ಆ ಮಾರ್ಕೆಟ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡೋದ್ರಿಂದ ಅದು ಪ್ರಾಫಿಟ್ ಲಾಸ್ ಎಲ್ಲ ನೋಡಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಹಣಕಾಸು ಅಭಿವೃದ್ಧಿ ಆಗುತ್ತೆ. ಪವರ್ ಇಂಡಸ್ಟ್ರಿಗಳಲ್ಲೂ ಕೂಡ ಹಣವನ್ನ ನೀವು ಈ ವಾರ ಇನ್ವೆಸ್ಟ್ ಮಾಡ್ಬೋದು. ಟ್ರೇಡಿಂಗ್ ಮಾಡೋ ಟೆಕ್ನಿಕ್ ಇರೋರು ಸಲಹೆಗಳನ್ನ ತಗೊಂಡು ಮಾಡಬೇಕಾಗತ್ತೆ. ವಾರದ 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಲ್ಲ 5 ದಿನ ಸೂಪರ್ ಆಗಿದೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗೋದು, ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ, ಅಧಿಕಾರವನ್ನ ಪಡಿತೀರಿ, ಕಳ್ಕೊಂಡಿರುವಂತ ಅಧಿಕಾರ ಮತ್ತೆ ಪಡೆಯುವ ಯೋಗ. ಮದ್ಯ ಮತ್ತು ದ್ರವ್ಯ ವ್ಯಾಪಾರಗಳು, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರದಲ್ಲಿ ಲಾಭ. ವಿವಾಹ ಭಾಗ್ಯ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗುವಂತಹ ವರ ಆಯುಷ್ಯ ಇರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಮಕ್ಕಳಾಗ್ತಾರ ಇಲ್ವಾ ನೋಡ್ಬೇಕು. ಆಯುಷ್ಯ ಇಲ್ಲ ಅಂದ್ರೆ ಮತ್ತೆ ಮರು ವಿವಾಹ ಆಗೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟೇ ನೀವು ಜಾತಕ ಇಬ್ಬರದು ತೋರಿಸಿ, ನಿಮಗೆ ಸಿಗುವಂತಹ ವಧು ನಿಮ್ಗೆ ಮತ್ತೆ ನಿಮ್ಮ ತಂದೆ ತಾಯಿಗೆಲ್ಲ ಹೊಂದ್ಕೋಬೇಕು ಅಂದ್ರೆ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನ ತೋರಿಸಿ ವಿವಾಹ ಆದ್ರೆ ಒಳ್ಳೆ ವಿವಾಹ ಭಾಗ್ಯ ಅನ್ನೋದು ನಿಮಗೆ ಪ್ರಾಪ್ತಿ ಆಗ್ತಿದೆ. ಆದ್ರೆ ಈ ವಾರ ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ, ಅನಾವಶ್ಯಕ ಖರ್ಚಾಗ್ಬೋದು, ಏನೂ ಲಾಭವಿಲ್ಲದೆ ಬರೀ ಓಡಾಟ ಹೆಚ್ಚಾಗ್ಬೋದು, ಶೀಘ್ರ ಕೋಪ ಆಗ್ಬೋದು. ಕೋಪ ಮಾಡ್ಕೋಬೇಡಿ, ಭಯ ಆತಂಕ ಹೆಚ್ಚಾಗುವ ಸಾಧ್ಯತೆಗಳಿದೆ, ಎಚ್ಚರ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಗೆ ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯವರಿಗೆ ಹೇಗಿದೆ? 7ನೇ ತಾರೀಕು ಜನವರಿ 2024ರಿಂದ 13ನೇ ತಾರೀಕು ಜನವರಿ 2024ರ ಮೀನರಾಶಿ ಭವಿಷ್ಯ. ಮೀನರಾಶಿಗೆ ರಾಹು ನಿಮ್ಮ ಜನ್ಮರಾಶಿಯಲ್ಲೇ ಸಂಚಾರ ಆಗ್ತಿದ್ದಾನೆ. ಯಾವುದೇ ಒಂದು ನಿರ್ಧಾರವನ್ನ ಮಾಡಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು. ಯಾವುದೇ ಸ್ಟಾಕ್ಗಳನ್ನ ಕೊಂಡ್ಕೋಬೇಕಾದ್ರೆ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕೇಳಬೇಕಾಗತ್ತೆ. ದ್ವಿತೀಯ ಭಾವದಲ್ಲಿ ಗುರು ಇರೋದ್ರಿಂದ ನಿಮಗೆ ಗುರುಬಲನೂ ಕೂಡ ಮೀನರಾಶಿಯವರಿಗೆ ಸ್ಟಾರ್ಟ್ ಆಗಿದೆ. ಮತ್ತೆ ನಿಮಗೆ ದಶಮ ಭಾವದಲ್ಲಿ ಸೂರ್ಯ, ಬುಧ ಮತ್ತು ಮಂಗಳ ಇರೋದ್ರಿಂದ ನಿಮಗೆ ಗೌರವ, ಸ್ಥಾನ, ಮಾನ, ಜನಪ್ರಿಯತೆ, ರಾಜಕಾರಣಿಗಳಿಗೂ ಕೂಡ ಬಹಳ ಅನುಕೂಲವಾದಂಥ ಸಮಯ. ಈ ಸಮಯದಲ್ಲಿ ನಿಮ್ಮ ಪಕ್ಷದ ಯಾರು ಅಧ್ಯಕ್ಷರಿದ್ದಾರೆ ಅಥವಾ ನಿಮ್ಗೆ ಯಾರು ಲೀಡರ್ ಅಂತಾರೆ ಅಂತವ್ರನ್ನ ಮೀಟ್ ಮಾಡೋದ್ರಿಂದ ನಿಮ್ಗೆ MP ಎಲೆಕ್ಷನ್ಗೂ ಕೂಡ ಪ್ರಯತ್ನಗಳನ್ನ ನೀವು ಮಾಡ್ಬೋದು. ಆದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ಎದೆ ನೋವು ಉಂಟಾಗುವ ಸಾಧ್ಯತೆ ಇದೆ. ಪ್ರಯಾಣಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆಗಳು ಇದೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಬಹಳ ಉತ್ತಮವಾದಂತಹ ಫಲ ಸಿಗುತ್ತೆ. ವಿವಾಹ ಆಗಕ್ಕೆ ಒಳ್ಳೆ ಯೋಗ. ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ತೋರಿಸಿ ನೀವು ವಿವಾಹವನ್ನ ಮಾಡ್ಕೋಬೇಕು. ಏನು ದೋಷ ಶಾಪಗಳಿದೆ ಅದನ್ನ ವಿಮೋಚನೆ ಮಾಡ್ಕೊಡ್ತೀನಿ. ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು, ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ, ಅಥವಾ ಮಕ್ಕಳಾಗ್ತಾರ ಇಲ್ವಾ, ನಿಮ್ಗೆ ಸಿಗುವಂತಹ ವಧು ನಿಮ್ಮ ಮನೆಗೆ ಹೊಂದ್ಕೊಂತಾಳ, ನಿಮಗೆ ಹೊಂದ್ಕೊಂತಾಳ ಅನ್ನೋದನ್ನ ಜಾತಕ ತೋರಿಸಿ ಮಾಡ್ಕೋಬೇಕು. ದೀರ್ಘ ವ್ಯಾಧಿಗಳಿದ್ರೆ, ಕಾಯಿಲೆಗಳಿದ್ರೆ ಅದರಿಂದ ಮುಕ್ತಿ ಹೊಂದ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ ಮಾತ್ರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ, ಧನ ನಷ್ಟ, ಎದೆನೋವು, ಪ್ರಯಾಣಗಳಲ್ಲಿ ತೊಂದರೆ ಇರುತ್ತೆ. ಆದ್ರೆ ವಾರದ ಕೊನೆ 4 ದಿನ ಸೂಪರ್ ಆಗಿರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ದೀರ್ಘ ವ್ಯಾಧಿಗಳಿಂದ ಮುಕ್ತಿಯಾಗುತ್ತೆ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ನೀವು ಯಾವ ಕೆಲಸ ಮಾಡ್ತೀರಿ, ಎಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀರಿ, ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು, ಲಾಯರ್ಗಳು ಸರ್ವಿಸ್ ಮಾಡ್ತಾ ಇರೋದು, ಜನ ಸೇವೆ ಮಾಡುವಂಥದ್ದು, ಪೊಲೀಸ್ನವರು ಜನ ಸೇವೆ ಮಾಡ್ತೀರಾ. ಆಮೇಲೆ ಮನೆಗೆ ಸಹಾಯ ಮಾಡುವಂಥವ್ರು, ಝೊಮ್ಯಾಟೊ, ಸ್ವಿಗ್ಗಿ ಇದರೆಲ್ಲ ಕೆಲಸ ಮಾಡುವಂಥವ್ರಿಗೆಲ್ಲ
ಒಳ್ಳೆ ಸೇವೆಯಲ್ಲಿ ಬಡ್ತಿ, ಧನಲಾಭ ಆಗುತ್ತೆ. ಡಾಕ್ಟರ್ಗಳು ಕೂಡ ಸೇವೆಯನ್ನು ಮಾಡ್ತೀರಿ, ನಿಮಗೂ ಕೂಡ ಒಳ್ಳೆ ಟೈಮು, ಉಲ್ಲಾಸ ಉಂಟಾಗುತ್ತೆ, ಸಂತೋಷ ಅನ್ನೋದು ಜೀವನದಲ್ಲಿ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಹೆಚ್ಚಾದಾಗ ನೀವು ಅನ್ಕೊಂಡಿದ್ದೆಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬಹುದು, ಬೇರೆಯವ್ರಿಗೂ ಕೂಡ ನೀವು ಸಹಾಯವನ್ನು ಮಾಡ್ಬೋದು. ಅಷ್ಟೆಲ್ಲ ಒಳ್ಳೆ ಫಲ ಈ ವಾರದ ಕೊನೆ 4 ದಿನ ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ಶುಭ ವಿಚಾರವನ್ನ ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ. ಇದು ಜ್ಯೋತಿಷ್ಯ ಅಂದ್ರೆ ಬೆಳಕು, ಎಲ್ಲರಿಗೂ ಕೂಡ ನೀವು ಬೆಳಕು ಹಂಚೋದಕ್ಕೆ ಅನುಕೂಲ ಮಾಡಿ. ಎಲ್ಲರೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮೀನರಾಶಿಯವರು ಭಾನುವಾರ, ಸೋಮವಾರ, ಮಂಗಳವಾರ ಗುರುವಿನ ಆರಾಧನೆ ಮಾಡಿ. ಯಾರಾದರೂ ಆಗಿರ್ಬೋದು, ಸಿದ್ಧಗಂಗಾ ಸ್ವಾಮೀಜಿಗಳಾಗಿರ್ಬೋದು, ಅಥವಾ ಶಿರಡಿ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ನಿಮ್ಗೆ ಯಾರು ಗುರು, ಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು, ನಿಮ್ಗೆ ಯಾರು ಗುರು ಅಂತಾರೆ, ಶಂಕರಾಚಾರ್ಯರಾಗಿರ್ಬೋದು, ನಿಮ್ಗೆ ಇಷ್ಟವಾಗಿರುವಂತಹ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಖಂಡಿತವಾದ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.